ವಿಷ್ಣು ಸಹಸ್ರನಾಮ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಏನಾಗಿತ್ತೀಗ? ಪ್ರಶ್ನೆ ಕೇಳಿದ್ದು ಉತ್ತರ. ಕಿಮೇಕಂ ದೈವ ಇದೆಲ್ಲ ಮುಂದಿಂದೆಲ್ಲ ಇಟ್ಕೊಂಡು ಓದ್ಬೇಕದನ್ನು. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಶೃವಂತಹ ಕಂ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನ. ಸರಿಯಾಗಿ ಇದನ್ನು ಓದಿದರೆ ಈ ಪ್ರಶ್ನೆಯಲ್ಲೇ ಉತ್ತರ ಇದೆ. ಎಲ್ಲದರಲ್ಲೂ ಕೂಡ ಏನು ಪ್ರಶ್ನೆ ಕೇಳ್ತಾನಲ್ಲ ಅದರಲ್ಲೇ ಉತ್ತರ ಇದೆ. ಏನರ್ಥ? ಕಿಮೇಕಂ ದೈವತಂ ಲೋಕೆ, ಒಬ್ಬ ದೇವತೆ ಯಾರು? ಪ್ರಶ್ನೆ ಇದೆ. ಕಿಂ ವಿಷ್ಣು, ಮುಂದೆ ಬಂದಿದೆ. ಏನಂತ ಬಂದಿದೆ? ಏಕೋನೈಕ ಸವಃ ಕಿಂ. ಕಿಂ ಅಂತ ದೇವರ ಹೆಸರೇ. ಉತ್ತರ ಏನು? ಕಿಮ್ಮೆ. ಪ್ರಶ್ನೆ ಕೇಳಿದ. ಕಂ ಸಂಜಘಾನ ಕೃಷ್ಣ, ಕಂ ಸಂಜಘಾನ ಕೃಷ್ಣ, ಕಂ ಸಂ ಜಘಾನ ಕೃಷ್ಣ. ಅಲ್ಲಿ ಅಟ್ಲೀಸ್ಟ್ ಕೂಡಿಸ್ಬೇಕಂದ್ರೆ ಇದು ಹಾಗೆಲ್ಲ ಡೈರೆಕ್ಟ್ ಆನ್ಸರ್. ಓದೋ ಕ್ರಮ ಚೇಂಜ್ ಮಾಡಬೇಕು. ಕ್ರಮ ಎಲ್ಲ ಇಲ್ಲಿ ಬಿಟ್ಟರೆ ಹುಲ್ಲು ಅಲ್ಲೇ ಉತ್ತರ ಆಯಿತು. ಅಂದರೆ ಧರ್ಮರಾಜನಿಗೆ ಗೊತ್ತಿದ್ದು ಕೇಳ್ತಾನೆ ಅಂತ ಅರ್ಥ. ಇದರ ಅರ್ಥ ಏನು ಅಂದರೆ, ಈ ಇಷ್ಟ ಧರ್ಮರಾಜ 2 ಹೇಳ್ತೀರಿ 1000 ಹೇಳ್ತೀರಿ, ನಾವೇ ವಾಸಿ ಅಲ್ಲ, ಗೊತ್ತಾಯ್ತಿಲ್ಲ. ಸ್ವಲ್ಪ ಅಲ್ಲೆಲ್ಲಿ ಉಪನ್ಯಾಸ ಕೇಳಿದ್ರೆ ಗೊತ್ತಿರ್ತದೆ. ವಿಷ್ಣು ತಿಳ್ಕೊಂಡಿರ್ತೀವಿ, ಅಷ್ಟು ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿದೆ ಆತನಿಗೆ. ವಿಷಯ ಕಿಮ್ಮನ್ನ ಹೆಸರು ದೇವರದೊಂದು ಗೊತ್ತಾಗಲಿ. ಇದು ಅದಕ್ಕೆ ಆಚಾರ್ಯ ಧ್ಯಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ಇವೆಲ್ಲ ತಿಳ್ಕೊಂಡಾಗ ಎಷ್ಟು ಸತ್ಯ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಕಿಮ್ಮಾಪ್ಯೇಕಂಪ, ದೊಡ್ಡ ಆಶ್ರಯ ಯಾರು? ಉತ್ತರ ಕಿಂ, ದೇವರೇ ಆಶ್ರಯ. ಗೊತ್ತಾಯ್ತಾ? ಆಧಾರ ದೇಹ ಧಾತ ಎಲ್ಲ ಹೇಳಬೇಕು. ಉತ್ತರ ಬಂದು ಹೋಗ್ಬಿಟ್ಟಿದೆ ಮತ್ತೆ. ಆಮೇಲೆ ಸ್ತುವಂತಃ ಕಂ, ಕಹ ಅಂದರೆ ದೇವರ ಹೆಸರು. ಯಾರು ಸ್ತೋತ್ರ ಮಾಡೋಕ್ಕೆ? ಕಂ, ದೇವ್ರನ್ನ ಸ್ತೋತ್ರ ಮಾಡಬೇಕಷ್ಟೇ. ಯಾರು ಕಂ ಕಿಮ್ ಎಲ್ಲ ದೇವರ ಹೆಸರುಗಳೇ ಆದ್ದರಿಂದ ಉತ್ತರ ಬಂತು. ಆಮೇಲೆ ಮಾಪ್ನವರು ಮಾನವ ಶುಭಂ ಕೋ ಧರ್ಮ ಸರ್ವಧರ್ಮಾಣ. ಧರ್ಮ ಯಾವುದು? ಮುಂದೆ ಉತ್ತರ ಧರ್ಮೋ ಧರ್ಮ ವಿದುತ್ತಮ. ಕಹ ವಿಷ್ಣುವೇ ಧರ್ಮ. ಇಲ್ಲೇ ಎಲ್ಲ ಉತ್ತರ ಅದರೊಳಗೇನೆ. ಭಗವತ ಪರಮೋಮತ ಕಿಂ ಜಪನ್ ಮುಚ್ಯತೆ ಜಂತು. ಕಿಂ ಅಂದರೆ ಯಾರನ್ನು ಕುರಿತು ಜಪ ಮಾಡಬೇಕು. ಕಿಂ ಪ್ರತಿ ವಿಷ್ಣು. ಎಲ್ಲ ಉತ್ತರ ಬಂದೆ. ಆದ್ದರಿಂದ ತಿಳಿದೇ ಕೇಳ್ತಾನೆ ಪ್ರಶ್ನೆ ಎಂಬುದು ಉತ್ತರ. ಅದು ಕೇಳಿದವರಿಗೆ ಅಂತ ಪ್ರಶ್ನೆನೂ ಆಗಿರಬೇಕು, ಅವ್ರಿಗೆ ಗೊತ್ತಿದೆ ಅಂತಲೂ ಆಗಬೇಕು. ಇದು ಜಾಣತನ. ಆಗ ಮಹಾಭಾರತ ಎಷ್ಟು ಶ್ರೇಷ್ಠ ಗ್ರಂಥ ಅಂತ ಗೊತ್ತಾ. ಪ್ರತಿಯೊಂದರಲ್ಲೂ ಕೂಡ ಯುನಿಕ್ ಆಗಿರೋದು. ನಮ್ಮ ತಿಳಿಯೋ ಅರ್ಥದಲ್ಲಿ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಜಗತ್ ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಭೀಷ್ಮ ಹೇಳಿಲ್ಲ, F = MA ಫಿಸಿಕ್ಸ್ ಫಾರ್ಮುಲಾ ಇದೆ. MA ಹೇಗಾಗುತ್ತೆ? ಸಾಧ್ಯನೇ ಇಲ್ಲ. ಬಿಡಿಸ್ಬೇಕನ್ನ ನಿರುಕ್ತಿನೇ ಆ್ಯಕ್ಚುಲಿ ಹಾಗೆ ಹೇಳಿದ್ರೆ Fಗೆ ನಿರುಕ್ತಿ ಇದೆ. ಏನಂತ ಅರ್ಥ ಅದಕ್ಕೆ? F ಏನರ್ಥ? ಫೋರ್ಸ್. ಚಿಕ್ಕ ಎಫ್ ಬೇರೆ, ದೊಡ್ಡ ಎಫ್ ಬೇರೆ. ದೊಡ್ಡ ಎಂ ಬೇರೆ, ಚಿಕ್ಕ ಎಂ ಬೇರೆ. MA ಬಂತ. ಮಾಸ್ ಇಂಟು ಆಕ್ಸಿಲರೇಷನ್. ಸಿಂಪಲ್. ಇದು ಯಾವಾಗ ಗೊತ್ತಾಯ್ತು ನಿಮಗೆ? ಪದದ ಅರ್ಥ ಗೊತ್ತಾದಾಗ. ಅದು ವಿದ್ಯುತ್ ರೂಢಿ. ಇದು ABCD ಬರೋದೆಲ್ಲ ವಿದ್ಯುತ್ ರೂಢಿ ಅಲ್ಲ. ಇದು ಲೋಕ ರೂಢಿ, ಬಾಲ ರೂಢಿ ಇನ್ನು ಹೇಳೋದಾದರೆ ತೀರ ಬಿಗಿನರ್ ಹೇಳೋ ಮಾತುಗಳು. ಅದು ಶಾಸ್ತ್ರ ಆಗೋದು ಆ ಸ್ಟೇಜಲ್ಲಿ. ಈ ಸ್ಟೇಜಲ್ಲಿ ಶಾಸ್ತ್ರ ಅಂತ ಕರೀತಾರೆ. ಆ ಸ್ಟೇಜ್ಗೆ ಹೋಗ್ಬೇಕು. ಜಗತ್ ಪ್ರಭುಂ ದೇವದೇವಂ ಅನಂತ. ಭೀಷ್ಮಭುವಾಚ, ಭೀಷ್ಮರು ಹೇಳ್ತಾರೆ, ಜಗತ್ ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಮತ್ತೆ ಅದಲ್ಲಾಗಿದೆ. ತಮೇವ ಚಾರ್ಚೆಯನ್ ನಿತ್ಯಂ. ದೇವ್ರ ಪೂಜೆ ನಿತ್ಯನೂ ಮಾಡಬೇಕು. ಭಕ್ತಿಯ ಪುರುಷಮವ್ಯಯಂ. ಭಕ್ತಿಯಿಂದ ಮಾಡಬೇಕು. ಅವ್ಯಯ ಅಂತ ತಿಳ್ಕೊಂಡು ಮಾಡಬೇಕು. ದೇವರ ಅವ್ಯಯ ಸರಿ ಹೇಳುವಾಗ ನಿಮಗೆ ಜ್ಞಾನ ಇರಬೇಕದು. ಪುರುಷಮವ್ಯಯಂ. ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ. ಧ್ಯಾನ ಹೇಳಬೇಕಾದ್ರೆ ಧ್ಯಾನ ಮಾಡ್ತಿರಬೇಕು, ಸ್ತೋತ್ರ ಮಾಡ್ತಿರಬೇಕು, ನಮಸ್ಕಾರ ಮಾಡ್ತಿರಬೇಕು. ಯಜಮಾನ ತಮೇವಚ. ಉದಾಹರಣೆಗೆ ದೊಡ್ಡವರು ನಮಸ್ಕಾರ ಮಾಡಿ ಕೊಡ್ತೀರಿ ತಿಳ್ಕೊಬೇಡ. ನಮಸ್ಕಾರ ಮುಗೀತು ಅಲ್ಲ, ಮುಂದೆ ಕೂತಾಗೆಲ್ಲ ಅವರಲ್ಲಿ ಯಾವ ಭಾವನೆ ಇದೆ? ನಮ್ಮ ಅಂದ್ರೇನು? ಪ್ರಹ್ವೀ ಭಾವ. ಅವರಲ್ಲಿ ಬಾಗಿ ನಡೆಯೋದು. ಅದು ಪೂರ್ತಿ ನಮಸ್ಕಾರ ಮಾಡಿಕೊಂಡೇ ಮಾಡ್ತಿರೋದು. ದೇವ್ರ ಪೂಜೆ ಮಾಡೋಕ್ಕಾದ್ರೆ ಮೊದಲು ಕೂದ ನಮಸ್ಕಾರ, ಎದ್ದು ನಮಸ್ಕಾರ ಅಲ್ಲ. ಥ್ರೋಟ್ ಏನು ಮಾಡ್ಕೊಂಡಿದ್ದಾನೆ ಆತೀಗ? ನಮಸ್ಕಾರ ಮಾಡಿಕೊಂಡೇ ಇದ್ದಾನೆ. ಅದು ನಿಜವಾದ ಭಕ್ತಿ. ನಮಸ್ಕಾರ ಮುಗಿಸ್ತಾ ಅವ ಎದ್ದು ನಿಂತ್ಕೊಂಡ್ಬಿಟ್ಟ. ಬೇರೆ ಕುತ್ಕೊಂಡು ಮಾತಾಡೋಕ್ಕೆ ಸಾಧ್ಯ. ಅದು ಥ್ರೋಟ್ ಮೇಂಟೈನ್ ಮಾಡಬೇಕಲ್ಲ.
ಅವ್ಯಯ ಅನ್ನೋ ಜ್ಞಾನ ಯಾವಾಗಲೂ ಇರಬೇಕು. ನಮಸ್ಯಮಿಶ್ಚ ಯಜಮಾನ ತಮೇವಚ. ಉದಾಹರಣೆಗೆ ತೊಟ್ಟಿಯಲ್ಲಿ ನೀರು ತರ್ತಾ ಇರ್ತಾರೆ, ಬಾವಿಯಲ್ಲಿ ಸೇರ್ತಾ ಇರ್ತಾರೆ. ತೊಟ್ಟಿದ್ದೀರ ಆಗೋಯ್ತು, ಬಾವಿದೀರ ಆಗೋಯ್ತು ಅಂತ ಹೇಳ್ತಾನ? ಯಾಕೆ ಏನು ಗೊತ್ತೇ? ಅವ್ಯಯ ಅದು ಗೊತ್ತಿದೆ. ಬಾವಿ ನೀರು ತೊಟ್ಟಿಗೆ ಹಾಕ್ತಾರೆ. ಕೆಲವು ಕೇಳ್ತಾರೆ, ಅಲ್ಲಯ್ಯ ಅಲ್ಲೇ ಇದೆ, ಇಲ್ಲಿ ಯಾಕೆ ತೊಟ್ಟಿಗೆ ಹಾಕಬೇಕು, ಅಥವಾ ತೊಟ್ಟಿಲಿ ತೊಗೊಳ್ಳಿ ಅಲ್ಲಿ ಯಾಕೆ ಹಾಕಬೇಕು ಅಂತ ಕೇಳಿದರೆ ಇದು ಅವ್ಯಯ. ಇದೇನಾದರೂ ಅವ್ಯಯ ಅಲ್ಲ. ಇದು ಸ್ವಲ್ಪ ಹೊತ್ತಿಗೆ ಹೋಗಿಬಿಡುತ್ತೆ. ಇದು ಸ್ವಲ್ಪ ಹೊತ್ತಿಗೆ ಕೆಟ್ಟ ಬೇರೆ ಹೋಗುತ್ತೆ, ಇನ್ನೂ ಇಟ್ಕೊಂಡ್ರೆ ಕೆಟ್ಟ ಹೋಗಿಬಿಡುತ್ತೆ. ಇದೆಲ್ಲ ಗೊತ್ತಾದಾಗ ಏನು ಡಿಫ್ರೆನ್ಸ್, ಅದು ನೀರಿನ ಟ್ಯಾಂಕೆ, ಇದು ಟ್ಯಾಂಕೆ. ಇದಂತ ಅವ್ಯಯ ಟ್ಯಾಂಕ್ ಇದೆ, ಇದು ಅಷ್ಟೇ. ಅಯ್ಯೋ ಅನ್ನೋ ಟ್ಯಾಂಕ್ ಖಾಲಿ ಆಗೋದು, ಹೋಯ್ತು ಹೋಯ್ತು ಅಂತ ಹೇಳ್ಬಿಡುತ್ತಾ. ಇದೆಲ್ಲ ನೋಡಿದಾಗ ಪದ ಎಚ್ಚರ ಇರಬೇಕು ದೇವರ ಬಗ್ಗೆ. ಅನಾದಿ ನಿಧನಂ ವಿಷ್ಣು, ಅವನು ಹುಟ್ಟು ಸಾವುಗಳಿಲ್ಲ, ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ವಿಷ್ಣು ಸರ್ವಲೋಕ ಮಹೇಶ್ವರಂ, ಸರ್ವಲೋಕಗಳಿಗೆ ದೊಡ್ಡ ಸ್ವಾಮಿಯಾಗಿದ್ದಾನೆ. ಇದರಿಂದ ಬೇರೆ ಲೋಕ ಇದೆ ಅಂತಲೂ ಗೊತ್ತಾಗಬೇಕು ನಮಗೆ. ಈ ಲೋಕ ಅಲ್ಲ, ಬೇರೆ ನಮಗೆ ಬೇರೆ ದೇಶ ಇದೆ ಗೊತ್ತಾಗಿದೆ ಈಗ. ಮೊದಲು ಅದು ಗೊತ್ತಿದ್ದಿಲ್ಲ ಒಂದು ಕಾಲಕ್ಕೆ. ಆರಂಭದಲ್ಲಿ ಬೇರೆ ದೇಶ ಇರೋದೇ ಗೊತ್ತಿರಲಿಲ್ಲ, ಇಂಡಿಯಾ ಇರೋದೇ ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ದಾರಿ ತಪ್ಪಿ ಬಂದ ಇಲ್ಲಿಗೆ, ದಾರಿ ತಪ್ಪಿಸಿದ ಇರೋರೆಲ್ಲ ದಾರಿ ತಪ್ಪಿಸಿ ಹೋಗ್ಬಿಟ್ಟು ಅಷ್ಟೇ. ತಪ್ಪು ಅದೆಲ್ಲ ಸಿಗದೆ ಹೋಗಿದ್ರೆ ಧರ್ಮದ ರೀತಿ ಬೇರೆ ಇರ್ತಿತ್ತು. ನಿಮಗೆ ಆಶ್ಚರ್ಯ, ನಮಗೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ ಆ್ಯಕ್ಚುಲಿ ಆ ಕಾಲದಲ್ಲಿ ಬರೆದ ಪುರಾಣಗಳಾಗಲಿ, ಮಹಾಭಾರತ, ರಾಮಾಯಣ, ಆಚಾರ ಸ್ವರ್ಮರ್ಗ ಅಂತ ಏನೂ ಇಲ್ಲ. ಇಡೀ ಜಗತ್ತಿನ ಕಾನ್ಸೆಪ್ಟಲ್ಲೇ ಬಂದಿದೆ ಹೊರತು ಅದು ಯಾವ ರೀತಿ ಬಂದಿಲ್ಲ, ಈ ಕೂಪಮಂಡಕದಲ್ಲಿ ಬರಲಿಲ್ಲ. ಗೊತ್ತಾಯ್ತಿಲ್ಲ, ಕೂಪಮಂಡಕದ ಎಷ್ಟೋ ಇಷ್ಟು ಅವತ್ತು ಮಾತ್ರ ಹೇಳಿದರು, ಪಾಪ ಭಾಳ ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿದೆ. ಆ ಥರ ಹೇಳಬಾರ್ದು. ಯಾವ ಕಾಲಕ್ಕೆ ನೋಡಿದ್ರೆ ಏನವು ಹಾಗೇ ಆಗುತ್ತೆ, ಚೇಂಜ್ ಆಗೋದೇ. ಅದಕ್ಕೆ ಭಾರಿ ಜ್ಞಾನ ಬೇಕು. ಅನಾದಿನಂಬಿಟ್ಟು ಸರ್ವಲೋಕ ಮಹೇಶ್ವರಂ, ಲೋಕಾಧ್ಯಕ್ಷಂ ಸುವನ್ನಿತ್ಯಂ, ಲೋಕಕ್ಕೆ ಅಧ್ಯಕ್ಷನಾಗಿದ್ದ. ಅಧ್ಯಕ್ಷ ಶಬ್ದಕ್ಕೆ ಅರ್ಥ ಏನೋ ಈಗೆಲ್ಲ ಆಚಾರ ಅರ್ಥ ಹೇಳ್ತಾರೆ. ಅಧ್ಯಕ್ಷೋ ಅಧಿಪತಿ ಪ್ರೋಕ್ತ. ಎಲ್ಲಿ ಬರುತ್ತೆ ಇದು? ಮಾಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ, ಅಲ್ಲಿ ಹೇಳಿದಾರೆ ಅರ್ಥ. ಸರಿಯಾಗಿ ಓದಿದರೆ ಇಡೀ ಸರ್ವಮೂಲ ಪೂರ್ತಿ ವಿಷ್ಣು ಸಹಸ್ರನಾಮದ ಅರ್ಥ ಗೊತ್ತಾಯ್ತು. ಅದಕ್ಕೆ ಬೇರೆ ಬೇರೆ ಇರಲಿಲ್ಲ ಆಚಾರ್ಯರು, ಎಲ್ಲ ಸೇರಿಸ್ಬಿಟ್ಟು ಯಾವುದು ಹೋದ್ರೂ ಮೂಲದಲ್ಲಿ ಇದ್ದೇ ಇರುತ್ತೆ. ಪ್ರತಿ ಪದಕ್ಕೂ ಅರ್ಥ ಸಿಗುತ್ತೆ. ಆ ರೀತಿ ಬರೆಯೋದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆಚಾರ ಸ್ಟೈಲ್. ನಾವು ಬರೋದಿಲ್ಲ, ಸಿಂಪಲಾಗಿ ಏನು ಹೇಳಿ ಬರೋದಿಲ್ಲ ಅಷ್ಟೇ, ಸಿಂಪಲ್ ಅಲ್ಲ, ಎಲ್ಲ ಇದೆ. ಹುಡುಕೊಳ್ಳಿ ಒಂದು ಸ್ಟೇಜಲ್ಲಿ ಕೆಲಸ ಮಾಡಬೇಕು ಅಂತ ಅರ್ಥ. ಸ್ತುವನ್ ನಿತ್ಯಂ, ನಿತ್ಯ. ಸರ್ವದು ಫಲ ಏನಪ್ಪ ಅಂದರೆ ಸರ್ವ ದುಃಖಾತಿಗೋಪವೇ, ಸರ್ವ ದುಃಖದಿಂದ ದಾಟಿ ಹೋಗಿಬಿಡುತ್ತೆ. ಎಲ್ಲ ದುಃಖಗಳು, ಎಲ್ಲ ದುಃಖ ಕೆಲಸ ಔಷಧಿ ಇಲ್ಲ, ಗೊತ್ತಾಯ್ತಿಲ್ಲ. ಎಲ್ಲ ದುಃಖನೂ ಕೂಡ ಪರಿಹಾರ ಮಾಡ್ತಕ್ಕಂಥ ಒಂದೇ ಒಂದು ಯಾವುದದು? ಸರ್ವ ದುಃಖಾತಿಗ ಅಂದರೂ ಒಂದೇ, ಸರ್ವ ಪಾಪಕ್ಷಯ ಅಂದರೂ ಒಂದೇ, ಕರ್ಮಕ್ಷಯ ಪಾದದ ಅರ್ಥ ಅದು. ಇನ್ಯಾರು ಆ ದೇವತೆಗೆ ವಹಿಸಿದ್ರು ಕೂಡ ಏನಾಗೋದಿಲ್ಲ. ಇವತ್ತು ಬ್ರಹ್ಮದೇವರೇ ಇದ್ದಾರೆ ಅಂತ ತಿಳ್ಕೊಬೇಡಿ, ಕೆಟ್ಟ ಕರ್ಮ ಒಂದೂ ಇಲ್ಲ ಅವರಲ್ಲಿ. ಸುಖ ಸುಖ ಪ್ರಾರಬ್ಧ ಇದೆ, ಅನುಭವಿಸ್ಬೇಕು ಅವರು, ಗೊತ್ತಾಯ್ತಾ. ಅಂದರೆ ಕರ್ಮಕ್ಷಯ ಆಗಿಲ್ಲ. ಅದು ಅದು ಒಳ್ಳೇದಕ್ಕೆ ಮಾಡ್ತಾನೆ ವಿಚಾರ ಬೇರೆ. ಅದರಿಂದ ಲೋಕಕ್ಕೆ ಒಳ್ಳೇದಾಯ್ತಾ, ಕರ್ಮಕ್ಷಯ ಆಗಿಬಿಟ್ಟಿದ್ರೆ ನಮಗೇನಾಗ್ತಿತ್ತು ಈಗ? ಬ್ರಹ್ಮೇಶ್ವರ ವಾಯ್ದೆ ಯಾರು ಸಿಗ್ತಾರೆ, ಜ್ಞಾನಿಗಳೇ ಸಿಗ್ತಿರಲಿಲ್ಲ, ಎಲ್ಲ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಅವ್ರು ಆಗದಂತೆ ಯಾತಕ್ಕೆ ದೇವರು ಬಿಟ್ಟಿದ್ದಾನೆ ಅಂದರೆ ಲೋಕಕ್ಕೆ ಹೇಳೋರು ಬೇಕದು. ಅದು ಗೋಕರ್ಣ ಹೇಳ್ತಾರೆ ಪ್ರಶ್ನೆ, ಇದೇ ರೀತಿ ಹೇಳಿದ್ದಾರೆ. ಭಾಗವತ ಮಹಿಮೆ ಹೇಳ್ತಾರಲ್ಲ, ಗೋಕರ್ಣ ಹೇಳಿದ್ರೆ 7 ದಿವಸಕ್ಕೆ ಕೂತು ಬರೀ ಪಿಶಾಚಿ ಈತಲ್ಲ, ಕೂತವರೆಲ್ಲ ಹೋಗ್ಬಿಟ್ರು ಕುತ್ಕೊಟ್ಟು. ಈತಲ್ಲೇ ಕೂತಿದ್ದಾರೆ ಪಾಪ. ಹೇಳಿದರೆ ನನ್ನ ಬಿಟ್ಟು ಬಿಟ್ಟಲ್ಲ ಅಂತ ಕೇಳಿದರೆ, ಇನ್ನು ಭಾಳ ಜನ ಕರ್ಕೊಬರ್ಬೇಕಾಗಿದೆ, ಅದಕ್ಕೆ ನೀವು ಇಲ್ಲೇ ಇರಲಿತ್ತು, ಆಮೇಲೆ ನೀವು ಬರಬೇಕು ಅಂತ ಹೇಳ್ತಾರೆ. ಹನುಮಂತಗೂ ಹಾಗೆ ಹೇಳಿದ್ರು ರಾಮದೇವರು, ನೀವು ಬಂದುಬಿಟ್ರೆ ಹೇಳೋರೆ ಯಾರು ಇಲ್ದಾಗ ಆಗಿಬಿಡ್ತದೆ, ಆಮೇಲೆ ಇರಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ಪದಗಳವೆಲ್ಲ. ಯಾವ ಕಾಲಕ್ಕೂ ಕೂಡ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಓದ್ತಿರ್ಬೇಕು. ಅದಕ್ಕೆ ಹೇಳ್ತಾರೆ ಸುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೆ, ಸರ್ವ ದುಃಖವನ್ನೂ ದಾಟ್ತಾನೆ. ಸ್ವರ್ಗಕ್ಕೆ ಹೋದ ಅನಿತ್ಯತ್ವ ದುಃಖ ಇದೆ, ಅಪೂರ್ಣತ್ವ ದುಃಖ ಇದೆ, ಸ್ವರ್ಗದಲ್ಲೂ ಕೂಡ ಇದೆ. ಅದು ಎಲ್ಲಿ ಹೋದ್ರೆ ಸಮಸ್ಯೆಗಳು. ಇಲ್ಲಿ ಕೆಲವು ಸಮಸ್ಯೆ ಪರಿಹಾರ ಆಗಿಬಿಡುತ್ತಲ್ಲಿ, ಮುಪ್ಪು ಗಿಪ್ಪು ಎಲ್ಲ ಇಲ್ಲ. ಅದಕ್ಕೆ ನಿರ್ಜರರು ಅಂತ ದೇವತೆಗಳ ಹೆಸರು. ಮುಪ್ಪಿಲ್ಲ ಅವರಿಗೆ, ದೇವತೆಗಳೇ ನಿರ್ಜರರು. ವಾಯುದೇವರು ಜೀವೋತ್ತಮರಾದ್ದರಿಂದ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ, ಅವರು ಸುಲಭವಾಗಿ ಅನ್ವಯ ಮಾಡ್ಬೋದು. ಸರ್ವ ದುಃಖಗಳನ್ನು ದಾಟ್ತಾನೆ, ದಾಟಿದವನಾಗ್ತಾನೆ. ಅದು ಎರಡರ್ಥ ಬರುತ್ತೆ ಅದಕ್ಕೆ. ಸರ್ವ ದುಃಖಾಧಿಕ, ಸರ್ವ ದುಃಖ ಅತಿ ಗಮಯತಿ, ಬೇರೆಯವ್ರ ದುಃಖನೂ ಕಳೆದು ಬಿಡ್ತಾನೆ. ಆಚಾರ್ಯ ಅನ್ವಯ ಆಗತ್ತಾ. ಮುಖ್ಯವಾಗಿ ಎಲ್ಲ ದುಃಖ ಕಳೆಯೋ ಶಕ್ತಿ ಅವರಿಗಿದೆ. ಉಳಿದವರಿಗೆಲ್ಲ ಪಾರ್ಟ್ ಟೋಟಲಿ ಮಾಡೋ ಶಕ್ತಿ ಇದೆ. ಉಳಿದವರಿಗೆಲ್ಲ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ, ಫುಲ್ ಇರೋದು ಅವರಿಗೆ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ. ಇಲ್ಲಿ ಪವರ್ ಕೂಡ ಅಷ್ಟೇ, ತಹಶೀಲ್ದಾರ್ ಇಷ್ಟು ಗ್ರಾಂಟ್ ಕೊಡೋ ಶಕ್ತಿ ಇದೆ. ಊರು ಸುತ್ತಮುತ್ತ ಏನೋ ಅನ್ಯಾಯ ಆಯಿತು, ಭಾಳ ಲಾಸ್ ಆಯಿತು ಅಂದರೆ ಅಷ್ಟು ರೈಟ್ಸ್ ಇದೆ. ಅದು ಏನು ಮಾಡ್ಬೋದು? ಇಮಿಡಿಯೇಟ್ ಲೀವ್ ಸ್ಯಾಂಕ್ಷನ್ ಮಾಡಿಬಿಡ್ಬೋದು. ಬಟ್ ಲಿಮಿಟ್ ಮೇರಾಗಿಲ್ಲ, ಡಿಸ್ಟ್ರಿಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಟೇಟಿಗೆ ಬರುತ್ತೆ.
ಆ ಸ್ಟೇಟಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಬೋದು, ಲಿಮಿಟ್ ಇಲ್ಲ. ಅಲ್ಲಿ ಬಂದುಬಿಟ್ರೆ ಎಂಟೈರ್ ಇದಕ್ಕೆ ಬರುತ್ತೆ. ಅದು ಯಾಕೆ ವ್ಯಾಪ್ತಿ ಹೆಚ್ಚಾಗೋದು. ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಅಂದಮೇಲೆ ಡಿಫ್ರೆನ್ಸ್ ಆತಕ್ಕೆ ಅಂತ ಪ್ರಶ್ನೆ. ಬಟ್ ಕೊಡೋದಕ್ಕೇನಿದೆ, ಅದಕ್ಕೆ ಇದರಲ್ಲಿ ವಿಕಾಸ ಇವ್ರ ಇಂಥ ದೇವತೆನ ಇದಕ್ಕೋಸ್ಕರ ಆರಾಧನೆ ಮಾಡಿ ಅಂತ ಹೇಳಿಬಿಟ್ಟು ತಂತುಂ ತನ್ನೊಂದು ಪಿತೃಣ್ಯತೆ ಒಂದೊಂದು ಡಿಪಾರ್ಟ್ಮೆಂಟ್ ಬೇರೆ ಮಾಡಿಬಿಟ್ರೆ ಗೊತ್ತಾಯ್ತಾ. ಅದರಲ್ಲೂ ಕೂಡ ಫೈನಲ್ ಕೊಡ್ಬೇಕಾದ್ರೆ ದೇವರೇ. ಇವರು ಏನೇ ಮಾಡಿದ್ರು ಕೂಡ ಒಂದು ಪೆಂಡಿಂಗ್ ಅಪ್ರೂವಲ್. ಇಷ್ಟು ಮಾಡಿದ್ರು ಕೂಡ ಏನು ತೋರಿಸ್ಬೇಕು ಅವರು, ಆರ್ಡರ್ ಕಾಪಿ ಇಡಲೇಬೇಕು ಜೊತೆಗೆ. ಅವರು ಯಾವುದಕ್ಕೆ ಸ್ಯಾಂಕ್ಷನ್ ಕಾಪಿ ಇಲ್ಲದವ್ರ ಬೆಲೆ ಇಲ್ಲ ಅದಕ್ಕೆ. ಆ ಬೇಸಿಸ್ ಬೇರೆ ಕೆಲಸ ಮಾಡ್ತಿರೋ. ಆದ್ದರಿಂದ ಸ್ವತಂತ್ರ ಕರ್ತ ಯಾರೀಗ, ಪರಮಾತ್ಮ ಒಬ್ಬನೇನೆ. ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೆ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವ. ಬ್ರಹ್ಮಣ್ಯಂ ಬ್ರಹ್ಮದೇ ಬಂದಿದೆ, ಬ್ರಹ್ಮಣ್ಯ ಅಂತ. ಸರ್ವಧರ್ಮಜ್ಞಂ ಧರ್ಮವಿದುತ್ತಮ ಸರ್ವಧರ್ಮಜ್ಞ. ಲೋಕಾನಾಂ ಕೀರ್ತಿವರ್ಧನಂ ಎಲ್ಲ ಲೋಕಗಳ ಕೀರ್ತಿಯನ್ನು ಏನು ಮಾಡ್ತಾನೆ, ಸತ್ಕೀರ್ತಿ ಚಿನ್ನ ಸಂಶಯ ಸತಾಂ ಕೀರ್ತಿ ಒಂದು ವರ್ಧನೆ ಮಾಡ್ತಾನೆ ಪರಮಾತ್ಮ. ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಲೋಕಗಳಿಗೆ ನಾಥನಾಗಿದ್ದ ಎಲ್ಲ ಲೋಕ. ಮಹದ್ಭೂತಂ ಏಕೋ ವಿಷ್ಣುರ್ ಮಹದ್ಭೂತಂ ಸರ್ವಭೂತ ಭವೋದ್ಭವ ಎಲ್ಲ ಭೂತಗಳ ಭವ ಉದ್ಭವ. ನೀನು ಬಂದಿತ್ತದು ಭವ ಉದ್ಭವ. ಸರ್ವಭೂತಗಳ ಸಂಸಾರವನ್ನು ಮಾಡ್ತಾನೆ, ಪರಿಹಾರ ಯಾತಕ್ಕೆ ಅವನು ಉದ್ಭವನಾದ್ದರಿಂದ. ಮತ್ತು ಸರ್ವಭೂತಗಳಿಗೆ ಭವ ಇದೆ, ಉದ್ಭವ ಇದೆ. ಭವ ಇದೆ, ಉದ್ಭವ ಇದೆ. ಭವ ಅಂದ್ರೇನು, ಉದ್ಭವ ಅಂದ್ರೇನು, ಉತ್ಕೃಷ್ಟವಾದ ಹುಟ್ಟು. ಉತ್ಕೃಷ್ಟವಾದ ಹುಟ್ಟು ಯಾವುದು, ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿ ಜಾಯತೆ. ಗೊತ್ತಾಯ್ತಾ, ಒಳ್ಳೆ ಬಡಿತಲ್ಲಿ ಹುಡ್ತಾನೆ. ಎಷ್ಟು ಡಿಫ್ರೆನ್ಸ್ ಬಂತೀಗ. ಮೊದಲು ಕೆಲಸಕ್ಕೆ ಒದ್ದಾಡ್ತಾರೆ, ಆಮೇಲೆ ಪೋಸ್ಟಿಂಗ್ ಒದ್ದಾಡ್ತಾರೆ, ಆಮೇಲೆ ಟ್ರಾನ್ಸ್ಫರ್ಗೆ ಒದ್ದಾಡ್ತಾರೆ. ಯಾಕೆ, ಈ ಜಾಗನೇ ಬೇಕು ನಮಗೆ ಅಂತ. ಅದೆಲ್ಲ ಸಿಗುತ್ತಿದ್ರು, ಪ್ರತಿಯೊಂದು ಕೂಡ ಸಿಗುತ್ತೆ. ಧರ್ಮೋ ಅಧಿಕತಮೋ ಮಹೆ ಭೂತ ಭವೋದ್ಭವ ಏಷಮೇ ಸರ್ವಧರ್ಮಾಣ ಧರ್ಮೋ ಅಧಿಕತಮೋ ಮತಃ. ಅತಿ ದೊಡ್ಡ ಧರ್ಮ ಅಂದ್ರಿತೇನೆ. ಏನದು, ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರಚ್ಚೆ ನರಸ್ಸದ. ಭಕ್ತಿ ಇರಬೇಕು, ಪುಂಡರೀಕ ಆರಾಧನೆ ಮಾಡಬೇಕು, ಸದಾ ಮಾಡಬೇಕು. ಇವು ನರನಾಗಿರಬೇಕು. 4 ಬಂದೋಯ್ತು. ಅದನ್ನು ವಾಕ್ತಾನುಕೂಲ ಶ್ರೋತ್ರಾನುಕೂಲ ಎಲ್ಲ ಬಂದೋಯ್ತು. ಭಕ್ತಿ ಎಂಬುದು ಭಾರಿ ಮುಖ್ಯವಾಗಿ ನಮ್ಮ ಕನೆಕ್ಟಿಂಗ್ ಏಜೆಂಟ್ ಅಂದರೆ ಭಕ್ತಿನೇ. ಪುಂಡರೀಕಾಕ್ಷಂ ಸ್ತವೈಹಿ ಅರ್ಚೇತ್ ನರಹ ಸದಾ. ಸ್ತವೈಹಿ ಅಂತ ಹೇಳಿದ್ರಿಂದ ಸ್ತೋತ್ರವನ್ನು ದೇವರು ಸದಾ ಆರಾಧನೆ ಮಾಡಬೇಕು. ಸ್ತವದ ಅರ್ಚನೆ ಅಂತ ಹೇಳಿದರೆ ಸ್ತೋತ್ರ ಹೇಳೋದು ದೇವ್ರ ಪೂಜೆ ಅಂತ ಅರ್ಥ. ಸ್ತೋತ್ರ ಹೇಳೋದು ಕೂಡ ಏನದು, ದೇವ್ರ ಪೂಜೆ ಒಂದು ಭಾಗ. ಅದಕ್ಕೇನೆ ಪದ್ಯಮಾಲೆ ಪಠನೆ ಮಾಡಬೇಡಿ ಪುಣ್ಯ ಬರುತ್ತಂತೆ. ಅದಕ್ಕೆ ಹೇಳಿದರು ಅಂದರೆ ಉದ್ದಕ್ಕೆ ಓದ್ತಾರಲ್ಲ ಸ್ತೋತ್ರ ರೂಪವಾಗಿ ಫಲ ಬರುತ್ತೆ ಅಂತ. ಅದು ಅತ್ಯಂತ ಮುಖ್ಯ ಭಾಗ ಸ್ತೋತ್ರನೇ ಪೂಜೆಗೆ. ಮದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈಹಿ ಅರ್ಚೇತ್ ನರಹ ಸದಾ. ಬಹುವಚನ ಹೇಳಿದ್ರಿಂದ ಎಲ್ಲ ಅನೇಕ ಸ್ತೋತ್ರಗಳನ್ನು ಕಲಿಬೇಕು. ಯಾಕೆ, ಒಂದೊಂದು ಸ್ತೋತ್ರ ಹೊಸ ಹೊಸ ಗುಣಗಳ ಆವಿಷ್ಕಾರ ಬಂದಿರುತ್ತೆ. ರಿಪಿಟೇಷನ್ ಇರೋದಿಲ್ಲ, ಹೊಸ ಹೊಸ ಅಂಶ ಇರೋದ್ರಿಂದ ಎಲ್ಲ ಇರಬೇಕು. ಅರ್ಚೇ ನರಹ ಸದಾ. ಮತ್ತು ಸೇರಿಸ್ಕೋಬೇಕು ಒಂದಕ್ಕೊಂದು. ಊಟ ಮಾಡೋಕೆ ನಮಗೆ ಗೊತ್ತು ಯಾವುದಕ್ಕೆ ಯಾವುದನ್ನ ಸೇರಿಸ್ಕೋಬೇಕು ಅಂತೇಳಿ. ಯಾವ ಸ್ತೋತ್ರ ಇಲ್ಲಿ ಸೇರಿಸ್ಕೋಬೇಕು ಗೊತ್ತಿರಬೇಕಾದ್ರೆ. ಆಗ ಅದು ಫುಲ್ ಭೋಜನ ಇದ್ದಾಗ. ಇದು ಫುಲ್ ಭೋಜನ. ಮಧ್ಯಭಕ್ತ್ಯ ಪುಂಡರೀಕಾಷ್ಠಂ ಸ್ತವೈರಚ್ಚೇತ್ ನರಹ ಸದಾ. ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ. ಇವೆಲ್ಲ ಬಂದು ಬರೋದು. ಮಹಾತಪ ಎಲ್ಲ ಬಂದಿದೆ, ಮಹತ್ತೇಜ ಪ್ರತಿಯೊಂದು ಬಂದಿರೋದೆ. ಮಹಾತೇಜ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಮ್ಯಃ ಪರಾಯ. ಇದಿಷ್ಟು ಪರಮಾತ್ಮನ ಬಗ್ಗೆ. ನಾಳೆ ದಿವಸ ಅದರ ವಿಚಾರ. ಹಾಂ, ಅದೇ ಹೇಳಿ ಎಲ್ಲ ಪದನೂ ಬರೋದು. ಪುಂಡರೀಕಾಕ್ಷ ಅಂದರೆ ಏನು, ಅಮೋಘ ಪುಂಡರೀಕಾಕ್ಷ ಬಂದಿದೆಯಲ್ಲ, ಇಲ್ಲಿ ಬಂದಿಲ್ಲೇನು ಮತ್ತೆ ಆಯ್ತು ಅಷ್ಟೇ. ಸುಮ್ಮನೆ ನೋಡಿದಾಗ ಪುಂಡರೀಕಾಕ್ಷ ಕಮಲ ಇದೆ, ಏನು ದೊಡ್ಡ ವಿಷಯ ಅಂತ ಅನಿಸ್ಬಿಡ್ತದೆ. ಅದು ಅರ್ಥ ಆಚಾರ ಹೇಳಿದಾಗ ಗೊತ್ತಾಗುತ್ತೆ. ಏನು ಸ್ವಾರಸ್ಯ.